2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ ತಾವು. ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು ಡಿಜೆಗೆ ಅನುಮತಿ ಕೊಡಬೇಕಂತೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವು ಇಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ. ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ. ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ. ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ. ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. 2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ ತಾವು. ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು ಡಿಜೆಗೆ ಅನುಮತಿ ಕೊಡಬೇಕಂತೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವು ಇಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ. ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ. ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ. ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ. ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. 2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ ತಾವು. ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು ಡಿಜೆಗೆ ಅನುಮತಿ ಕೊಡಬೇಕಂತೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವು ಇಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ. ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ. ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ. ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ. ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. 2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ ತಾವು. ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು ಡಿಜೆಗೆ ಅನುಮತಿ ಕೊಡಬೇಕಂತೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವು ಇಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ. ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ. ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ. ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ. ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. 2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ ತಾವು. ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು ಡಿಜೆಗೆ ಅನುಮತಿ ಕೊಡಬೇಕಂತೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವು ಇಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ.
ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ, ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ, ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. 2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ. ತಾವು ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು DJಗೆ ಅನುಮತಿ ಕೊಡಬೇಕಂಥೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವಿಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ, ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ, ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ, ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. 2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ. ತಾವು ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು DJಗೆ ಅನುಮತಿ ಕೊಡಬೇಕಂಥೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವಿಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ, ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ, ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ, ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. 2 ಗಂಟೆಯಿಂದ ಠಾಣೆ ಮುಂದೆ ಕೂತಿದ್ದೀರಿ. ತಾವು ಕಾನೂನುಬದ್ಧವಾಗಿ ಯಾವುದಕ್ಕೆ ಅನುಮತಿ ಇಲ್ವೋ ಅದಕ್ಕೆ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ರು ಕೂಡ ತಾವು DJಗೆ ಅನುಮತಿ ಕೊಡಬೇಕಂಥೇಳಿ ಠಾಣೆ ಮುಂದೆ ಮುತ್ತಿಗೆ ಹಾಕಿ 2 ಗಂಟೆಯಿಂದ ತಮ್ಮ ಸತತವಾಗಿ ಹೇಳಿದ್ರು ಕೂಡ ತಾವಿಲ್ಲಿಂದ ಎದ್ದು ಹೋಗ್ತಿಲ್ಲ. ದಯವಿಟ್ಟು ಎಲ್ಲ ಗಮನಿಸಿ, ಇನ್ನು 10 ನಿಮಿಷದಲ್ಲಿ ತಾವೆಲ್ಲ ಇಲ್ಲಿಂದ ಹೋಗಲಿಲ್ಲ ಅಂದರೆ ತಮ್ಮನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಕೇಳಿ, ಇನ್ನು 10 ನಿಮಿಷದಲ್ಲಿ ತಾವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ಪ್ರಕಾರ ಸರಿಯಿಲ್ಲ, ಆದ್ದರಿಂದ ನಿಮ್ಮನ್ನು ಅಕ್ರಮ ಕೂಟ ಎಂದು ಪರಿಗಣಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂಥೇಳಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಮತ್ತೊಮ್ಮೆ ದಯವಿಟ್ಟು ಕೇಳಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಕಾನೂನು ರೀತಿಯ ಸರಿಯಿಲ್ಲದ ಕಾರಣ ತಾವು ಈಗ ಠಾಣೆಯ ಮುಂದೆ ರಸ್ತೆಗೆ ಅಡ್ಡಲಾಗಿ ಕೂತು ಸಾರ್ವಜನಿಕರು ಠಾಣೆಗೆ ಬಂದು ದೂರು ನೀಡೋದಕ್ಕೆ ಮತ್ತು ಇಲ್ಲಿ ಠಾಣೆಯಿಂದ ಓಡಾಡೋದಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀರಾ. ನೀವು 10 ನಿಮಿಷದಲ್ಲಿ ಠಾಣೆ ಮುಂಭಾಗದಿಂದ ಹೊರಡಲಿಲ್ಲ ಅಂದರೆ ಅಕ್ರಮ ಕೂಟ ಎಂದು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು.